ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಬಿಐನಿಂದಂತೂ ರಿಲೀಫ್ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಇನ್ನು ಲೋಕಾಯುಕ್ತದ ತನಿಖೆ ಯಾವ ಸ್ವರೂಪದಲ್ಲಿ ಹೋಗಿದೆ, ಯಾವ್ಯಾವ ರೀತಿಯಲ್ಲಿ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಪಬ್ಲಿಕ್ ಟಿವಿ ನಿಮಗೆ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬೆಳಗ್ಗೆ 9 ಗಂಟೆಯಿಂದ ಕೂಡ ಬ್ರೇಕ್ ಮಾಡಿತ್ತು. ಸಿಎಂ ವಿರುದ್ಧದ ಮೂಡಾ ತನಿಖೆಯ ಸ್ಫೋಟಕ ಸುದ್ದಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಕಳೆದ 7 ತಿಂಗಳಿಂದ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಬಿಡದ ಭೂತದಂತೆ ಈ ಪ್ರಕರಣ ಕಾಡಿತ್ತು. ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ಮಾಡಿದ್ರು. ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ ಬಂತು ನೋಡಿ ಡೀಟೇಲ್ಸ್. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರಿಂದ ಹಗರಣದ ತನಿಖೆ ಆಗಿದೆ, ಸಾಕ್ಷಿಗಳ ಸಂಗ್ರಹ ಆಗಿದೆ. ಲೋಕಾಯುಕ್ತ ತನಿಖೆಯ ಬಗ್ಗೆ ಬಿಗ್ಗೆಸ್ಟ್ ಬ್ಲಾಸ್ಟಿಂಗ್ ಸ್ಟೋರಿ, ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಇವತ್ತು ನಾವು ಕೊಡ್ತಾ ಇದ್ದೀವಿ. ಪ್ರಮುಖವಾಗಿ ಮೂಡಾ ಹಗರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸುಮಾರು ಜನರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಸಿಎಂ ಇಂದ ಆದಿಯಾಗಿ ಎಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ಬಟ್ ಸಾಕ್ಷಿಗಳು ಯಾವ ಸ್ವರೂಪದಲ್ಲಿತ್ತು ಮತ್ತು ಅಧಿಕಾರಿಗಳ ತಪ್ಪಾಯಿತು, ರಾಜಕಾರಣಿಗಳ ಪ್ರಭಾವ ಇತ್ತ, ಎಲ್ಲ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ತಾ ಇದೆ ನೋಡಿ. ಬಂತು ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸು. ಮೂಡಾ ಕೇಸ್ನಲ್ಲಿ ಸಿಎಂ ಮತ್ತು ಕುಟುಂಬವೇ ಸಂತ್ರಸ್ತರ ಹಾಗಾದ್ರೆ ಅಂಥದ್ದೊಂದು ಆಯಾಮ ಈಗ ತೆರೆದುಕೊಳ್ಳುತ್ತಾ ಇದೆ. ಕಾರಣ ಲೋಕಾಯುಕ್ತ ಅಧಿಕಾರಿಗಳ ಫೈಂಡಿಂಗ್ಸ್ ಹಾಗೆ ಹೇಳ್ತಾ ಇದೆ. ಏನಕ್ಕೆ ಅಂತ ಕೇಳಿದ್ರೆ, ಭೂಮಿ ಖರೀದಿ ಮಾಡುವಾಗಲಿ ದಾನ ಮಾಡುವಾಗಲಿ ಯಾವುದೇ ಪ್ರಭಾವ ಯಾವ ಹಂತದಲ್ಲೂ ಬೀರಿಲ್ಲ, ಅದಕ್ಕೆ ಯಾವುದೇ ಸಾಕ್ಷಿ ನಮಗೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭೂಮಿ ಖರೀದಿ ಮಾಡುವಾಗಲಿ ಅಥವಾ ದಾನ ಮಾಡುವಾಗಲಿ ಯಾವುದೇ ಪ್ರಭಾವಗಳು ಬೀರಿಲ್ಲ ಅನ್ನೋದು ತನಿಖಾ ವರದಿಯ ಭಾಗವಾಗಿದೆಯಂತೆ. ಸಿಎಂ ಸಿದ್ದರಾಮಯ್ಯ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿಲ್ಲ, ಸಾಕ್ಷಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಸಿಕ್ಕಿಲ್ಲ, ಯಾವುದೇ ರೀತಿಯಲ್ಲಿ ಪ್ರಭಾವ ಬೀರಿರುವಂತಹ ಒಂದೇ ಒಂದು ಚಿಕ್ಕ ಎವಿಡೆನ್ಸ್ ಕೂಡ ಅಧಿಕಾರಿಗಳಿಗೆ ಸಿಕ್ಕಿಲ್ವಂತೆ. ಪ್ರತ್ಯಕ್ಷವಾಗಲಿ ಡೈರೆಕ್ಟಾಗಲಿ ಪರೋಕ್ಷವಾಗಲಿ ಯಾವುದೇ ಪ್ರಭಾವ ಕೇಸ್ನಲ್ಲಾಗಿಲ್ಲ. ಸಿಎಂ ಪ್ರಭಾವ ಬೀರಿರೋ ಬಗ್ಗೆ ಇಲ್ಲಿ ತನಕ ಎವಿಡೆನ್ಸ್ಗಳು ಸಿಕ್ಕಿಲ್ಲ ನಮ್ಮ ಇಷ್ಟೂ ತನಿಖೆಯ ಪೀರಿಯಡ್ನಲ್ಲಿ ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳು ಹೇಳಿದ್ದಾರಂತೆ. ಇನ್ಫ್ಯಾಕ್ಟ್ ಆ ವರದಿ ಇನ್ನೂ ಸಬ್ಮಿಟ್ ಆಗಿಲ್ಲ. ಸಬ್ಮಿಷನ್ಗೂ ಮುಂಚೆ ಸಿಗ್ತಾ ಇರುವಂತಹ ಮಾಹಿತಿ ಇದು. ಜಮೀನು ಖರೀದಿ ಮಾಡಬೇಕಾದ್ರೆ ಕೂಡ ಯಾವುದೇ ಕಾನೂನು ತೊಡಕು ಇರಲಿಲ್ಲ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಆಲ್ಮೋಸ್ಟ್ ಈ 3 ಎಕರೆ 16 ಗುಂಟೆ ಜಮೀನೇನಿತ್ತು ಅದನ್ನು 5 ಲಕ್ಷಕ್ಕೆ ಏನು ತಗೊಂಡಿದ್ರು, ಜಮೀನನ್ನು ಖರೀದಿ ಮಾಡಿದ್ರು. ಆ ಪ್ರಕ್ರಿಯೆನಲ್ಲಿ ಕೂಡ ಯಾವುದೇ ಕಾನೂನು ಬಾಹಿರ ಪ್ರಕ್ರಿಯೆಗಳಾಗಿಲ್ಲ. ನೋಂದಣಿ ಶುಲ್ಕವನ್ನು ಸಬ್ ರಿಜಿಸ್ಟರ್ಗೆ ಮೋಸ ಮಾಡಿಲ್ಲ ಅನ್ನೋದನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. 2010ರಲ್ಲಿ ದಾನಪತ್ರವನ್ನು ಕೂಡ ಕೊಟ್ಟಿದ್ದು ಕಾನೂನಾತ್ಮಕವಾಗಿ ಆಗಿದೆ. ಅದು ದಾನಪತ್ರ ಕುಂಕುಮ ಭಾಗ್ಯದ ರೂಪದಲ್ಲಿ ಏನು ಸಿಕ್ಕಿತ್ತು ಅದು ಕಾನೂನಾತ್ಮಕವಾಗಿ ಆಗಿತ್ತು. ಕೆಸರೆ ಜಮೀನನ್ನ ಕಾನೂನಿನ ಪ್ರಕಾರ ಮೂಡಾ ವಶಕ್ಕೆ ಪಡೆದಿದೆ ಅನ್ನೋದನ್ನ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಇಷ್ಟೂ ಹಂತದಲ್ಲಿ ಯಾವುದೇ ಅನುಮಾನಗಳು ಸಿಕ್ಕಿಲ್ವಂತೆ. 14 ಸೈಟ್ಗಳನ್ನು ಕಾನೂನು ಬಾಹಿರವಾಗಿ ಮರು ಹಂಚಿಕೆ ಮಾಡಿರೋದನ್ನ ಲೋಕಾಯುಕ್ತ ಅಧಿಕಾರಿಗಳು ಫೈಂಡ್ ಮಾಡಿದ್ದಾರೆ. ಇದರಲ್ಲಿ ಯಾರ್ದು ತಪ್ಪಿದೆ ಅಂತ ಕೇಳಿದ್ರೆ ಅಧಿಕಾರಿಗಳದ್ದು. ಸಿಎಂ ಹಾಗೂ ಪತ್ನಿ ಇದೇ ಜಾಗದಲ್ಲಿ ಸೈಟ್ ಬೇಕು ಅಂತ ಕೇಳಿಲ್ಲ. ವಿಜಯನಗರದ 3ನೇ ಸ್ಟೇಜ್ನಲ್ಲಿ 2ನೇ ಸ್ಟೇಜ್ನಲ್ಲಿ ನಮಗೆ ಸೈಟ್ ಕೊಡಿ ಅಂತ ಅವ್ರು ಕೇಳಿಲ್ಲ. ಅದಕ್ಕೆ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಮೂಡಾ ಅಧಿಕಾರಿಗಳ ಜೊತೆಗಿನ ಪತ್ರ ವ್ಯವಹಾರದಲ್ಲಿ ಲೋಪ ಆಗಿರೋದು ಹೌದು ಅನ್ನೋದು ಲೋಕಾಯುಕ್ತ ಅಧಿಕಾರಿಗಳು ಕಂಡುಕೊಂಡಿರುವಂತಹ ಸತ್ಯ. ಹೆಜ್ಜೆ ಹೆಜ್ಜೆಗೂ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಮತ್ತು ಪಾರ್ವತಿಯವರ ಗಮನಕ್ಕೆ ಬಾರದೆ ಹಲವು ಪತ್ರ ವ್ಯವಹಾರಗಳು ಆಗಿದೆ. ಶಿ ಈಸ್ ಇನ್ನೋಸೆಂಟ್, ಅವ್ರ ಗಮನಕ್ಕೆ ತರಲಾಗಿಲ್ಲ, ಅವರನ್ನೇ ಕತ್ಲೆಯಲ್ಲಿ ಇಡುವಂತಹ ಕೆಲಸ ಆಗಿದೆ ಅನ್ನೋದನ್ನೆಲ್ಲ ಲೋಕಾಯುಕ್ತ ಅಧಿಕಾರಿಗಳು ಹೇಳೋದಕ್ಕೆ ಹೊರಟಿದ್ದಾರೆ. ಮೂಡಾ ಆಯುಕ್ತರು ಅಧಿಕಾರಿಗಳ ನಡಾವಳಿ ದುರ್ಬಳಕೆ ಆಗಿರುವುದು ಸ್ಪಷ್ಟ. ಹಾಗೂ ಮೂಡಾದ ಮಾಜಿ ಆಯುಕ್ತ ನಟೇಶ್ ಅವರ ಕಾರ್ಯಕ್ಷಮತೆಯಲ್ಲಿ ಲೋಪದೋಷಗಳು ಇದೆ, ಅವರು ಸರಿಯಾಗಿ ಕೆಲಸ ಮಾಡಿಲ್ಲ. 14 ಸೈಟ್ ಮಾತ್ರ ಅಲ್ಲ, ಮೂಡಾದಲ್ಲಿ ಇನ್ನೂ ಸಾಕಷ್ಟು ಅಕ್ರಮಗಳಾಗಿದೆ ಅನ್ನೋದು ಲೋಕಾಯುಕ್ತ ತನಿಖಾ ವರದಿಯ ಭಾಗ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ದೂರುದಾರರಿಗೆ ಇದ್ದಂತಹ ಅನುಮಾನ ಆತಂಕ ಈ ಪ್ರಕರಣದಲ್ಲಿ ಹಿಂಗಾಗ್ಬಿಡುತ್ತಾ ಅನ್ನೋ ರೀತಿನಲ್ಲಿ ಇತ್ತು. ಬಟ್ ಈಗ ನೋಡಿದ್ರೆ, ಈಗ ಸಿಗ್ತಾ ಇರೋ ಮಾಹಿತಿ ನೋಡಿದ್ರೆ ಹಾಗೆ ಕಾಣಿಸ್ತಾ ಇದೆ. ಅಧಿಕಾರಿಗಳದ್ದು ಮಾತ್ರ ತಪ್ಪು ಅಂತ ಅಧಿಕಾರಿಗಳ ಲೋಕಾಯುಕ್ತ ತನಿಖಾ ವರದಿ ಹೇಳ್ತಾ ಇದೆ. ಬಟ್ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತಾ ನರಸಿಂಹಮೂರ್ತಿ, ಇಲ್ಲಿ ರಾಜ್ಯದ ಪ್ರಭಾವಿ ಕುಟುಂಬವನ್ನ ಒಬ್ಬ ವ್ಯಕ್ತಿ ಈ ಭೂಮಿ ವಿಚಾರದಲ್ಲಿ ವಂಚನೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ದೇವರಾಜು ಅವರ ಪಾತ್ರ ಇಲ್ಲಿ ವಿಲನ್ ರೂಪದಲ್ಲಿ ಕಾಣಿಸ್ತಾ ಇದೆ, ನಟೇಶ್ ಅವರ ಪಾತ್ರ ಇಲ್ಲಿ ವಿಲನ್ ರೂಪದಲ್ಲಿ ಕಾಣಿಸ್ತಾ ಇದೆ. ಸಾಧ್ಯ ಇದೆಯಾ ಇದು? ಮಮತಾ, ಇದೇ ವಿಚಾರವಾಗಿ ಹೈಕೋರ್ಟ್ ನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಒಂದು ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ರು ಸಿಬಿಐ ಇನ್ವೆಸ್ಟಿಗೇಷನ್ಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಆ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ. ಸಿಬಿಐ ತನಿಖೆಯ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಿಗೆ ಅಭಿಪ್ರಾಯವನ್ನ ಹೈಕೋರ್ಟ್ ಪಟ್ಟಿದೆ. ಹೀಗಾಗಿಯೇ ಇದೀಗ ಲೋಕಾಯುಕ್ತಕ್ಕೆ ಕೋರ್ಟ್ ತನಿಖೆಗೆ ಆದೇಶವನ್ನ ಕೊಟ್ಟಿದ್ರಿಂದ
ಬಹುತೇಕ ನಾಳೆ ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿಯನ್ನ ಈಗಾಗಲೇ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಾಗಿದೆ. ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಆ ಅಂತಿಮ ವರದಿಯಲ್ಲಿ ಏನಿದೆ ಅನ್ನೋದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಮಾಹಿತಿಯಲ್ಲಿ ಗೊತ್ತಾಗಿದೆ. ಬಹುತೇಕ ಈ ಒಂದು ಪ್ರಕರಣದಲ್ಲಿ, ಮೂಡ ಅಕ್ರಮದ ಪ್ರಕರಣದಲ್ಲಿ ಇಲ್ಲಿಯವರೆಗೂ ಸಿಎಂ ಮತ್ತೆ ಅವರ ಕುಟುಂಬವನ್ನ ಆರೋಪಿತ ಸ್ಥಾನದಲ್ಲಿ ನಿಲ್ಲಿಸಲಾಗಿತ್ತು. ಆದ್ರೆ ಈ ಪ್ರಕರಣದಲ್ಲಿ ಸಿಎಂ ಕುಟುಂಬವೇ ಸಂತ್ರಸ್ತರು. ಜಮೀನನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಆಗಿದೆ ಮೂಡಾದಿಂದ ಅನ್ನುವ ಮಾಹಿತಿಯನ್ನ ಆ ಜಮೀನಿನ ಒಡೆತನವನ್ನ ಹೊಂದಿದಂತಹ ದೇವರಾಜ್ ಮುಚ್ಚಿಟ್ಟಿದ್ರು. ಕಾನೂನು ಪ್ರಕಾರವೇ ಕುಟುಂಬ, ಈ ಒಂದು ಸಿದ್ದರಾಮಯ್ಯ ಅವ್ರ ಕುಟುಂಬ ಈ ಜಮೀನನ್ನ ಪಡ್ಕೊಂಡಿದೆ. ಮತ್ತೆ ದಾನಪತ್ರ ನೀಡುವ ಸಂದರ್ಭಗಳಲ್ಲೂ ಕೂಡ ಎಲ್ಲೂ ಕೂಡ ಕಾನೂನಿನ ಲೋಪವಾಗಿಲ್ಲ. ಇಲ್ಲಿ ಲೋಪವಾಗಿರೋದು ಈ ಹಿಂದಿನ ಆಯುಕ್ತ ಆಗಿದ್ದಂತಹ ನಟೇಶ್ ಇರ್ಬೋದು ಅಥವಾ ಇತರ ಅಧಿಕಾರಿಗಳು ಯಾರಿದ್ದಾರೆ ಅವರು ಕಳ್ಳಾಟವನ್ನ ಆಡಿದ್ದಾರೆ, ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. 14 ಸೈಟ್ಗಳು ಮಾತ್ರವಲ್ಲ, ಇತರ ಸೈಟ್ಗಳಲ್ಲೂ ಕೂಡ ಇವರು ಅಕ್ರಮ ಎಸಗಿರೋದು ಗೊತ್ತಾಗಿದೆ. ಹೀಗಾಗಿ ಇಲ್ಲಿ ಇವರ ರೋಲ್ ಏನಿಲ್ಲ, ಇವ್ರ ಮೇಲೆ ಯಾವುದೇ ಕ್ರಮದ ಅವಶ್ಯಕತೆ ಇಲ್ಲ, ಸಿಎಂ ಕುಟುಂಬದ್ದು ಏನು ರೋಲ್ ಇಲ್ಲ ಅನ್ನೋ ಮಟ್ಟಿಗೆ ತನಿಖೆಯ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಕೋರ್ಟ್ ಆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡ್ಕೊಂಡಂತಹ ಬಳಿಕ ಯಾವ ರೀತಿ ಇನ್ವೆಸ್ಟಿಗೇಷನ್ ಅದೇ ಅಂತಿಮ ಅಂತ ಹೇಳುತ್ತಾ ಅಥವಾ ಬೇರೆ ರೀತಿಯಾಗಿ ಕೋರ್ಟ್ ನೋಡುತ್ತಾ ಅನ್ನೋದು ಗೊತ್ತಿಲ್ಲ. ಬಹುಶಃ ನಾಳೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಧನ್ಯವಾದ ನರಸಿಂಹಮೂರ್ತಿ. ಒಟ್ಟಲ್ಲಿ ಒಂದೇ ಒಂದು ಪ್ರಶ್ನೆ ಇರೋದು, ರಾಜ್ಯದ ಪ್ರಭಾವಿ ಕುಟುಂಬವನ್ನ ಫೇಕ್ ಡಾಕ್ಯುಮೆಂಟ್ ಮೂಲಕ ವಂಚನೆ ಮಾಡೋ ಕೆಲಸ ಆಗಿದೆಯಾ? ಹಾಗಾದ್ರೆ ಕೇವಲ ಅಧಿಕಾರಿಗಳು ಮತ್ತು ಆ ದೇವರಾಜು ಮಾತ್ರ ಇಲ್ಲಿ ತಪ್ಪಿತಸ್ಥರ. ಇದನ್ನ ಕೋರ್ಟ್ ಹೆಂಗ್ ಪರ್ಸೀವ್ ಮಾಡುತ್ತೆ ಅನ್ನೋದ್ರ ಮೇಲೆ ಈ ಕೇಸ್ನ ಮುಂದಿನ ಭವಿಷ್ಯ ಪ್ರಗತಿ ಸಾಧ್ಯ ಇದೆ.